ರೀ, ಸಕ್ಕರೆ ಸ್ವಲ್ಪ ಜಾಸ್ತಿ ಆಗಿಲ್ವಾ? ಅಯ್ಯೋ ತುಟಿ ಎಲ್ಲ ಅಂಟಂಗೈತೆ. ಇಷ್ಟೊಂದು ಸಕ್ಕರೆ ಹಾಕೋದು ಒಂದು ಈ ಹುಡುಗಿ ಒಂದು ಲೋಟ ಟೀ ಮಾಡಕ್ಕೆ ಬರಲ್ಲ, ಕಾಫಿ ಮಾಡಕ್ಕೆ ಬರಲ್ಲಪ್ಪ, ಸಕ್ಕರೆ ಒಯ್ಯೈತೆ ಹಂಗೇನೆ. ನಾನು ನೆನ್ನೆಯಿಂದ ನೋಡ್ತಾ ಇದ್ದೀನಿ. ಒಂದು ಲೋಟ ಕಾಫಿ ಕಾಸ್ಕೊಡಮ್ಮ ಅಂತ ಹೇಳಿದ್ರೆ ಸಾಕು, ಅಯ್ಯೋ ಸಕ್ಕರೆನೇ ಒಯ್ದಿಕ್ತಾಳೆ. ಹಿಂಗೆ ಸಕ್ಕರೆ ಹಾಕಿದ್ರೆ ಸಕ್ಕರೆನೂ ಬೇಗ ಮುಗಿದೋಗುತ್ತೆ. ಈ ಕಾಲದಾಗೆ ಬೇಗನ ಶುಗರೂ ಬರುತ್ತೆ. ಹೆಂಗೆ ಎಷ್ಟೊಂದು ಸಕ್ಕರೆ ಹಾಕಿದಾಳೆ ನೋಡು. ಸರಿಯಾಗೈತಾ ನಿಮಗೆ? ಸರಿಯಾಗೈತಮ್ಮ, ನನಗೇನು ಸರಿಯಾಗೈತೆ. ಏನು ಸಕ್ಕರೆ ಏನು ಜಾಸ್ತಿ ಆಗಿಲ್ಲ, ಏನಿಲ್ಲ, ಸರಿಯಾಗಿ ಕರೆಕ್ಟಾಗೈತೆ. ಅಯ್ಯೋ ನನಗೆ ಯಾಕನೋ ಜಾಸ್ತಿ ಆಗ್ತೈತೆ. ತಡಿ ಕರಿತೀನಿ. ಒಂದು ಸ್ವಲ್ಪ ಸಕ್ಕರೆ ಕಡಿಮೆ ಹಾಕಮ್ಮ ಅಂತ ಹೇಳ್ತೀನಿ. ಹಿಂಗೆ ಇಷ್ಟೊಂದು ಸಕ್ಕರೆ ತಿಂದ್ಬಿಟ್ರೆ ಬೇಗ ಶುಗರ್ ಬಂದು ಗೊಟ್ಟಕ್ಕೆ ಅನ್ಬೇಕಾಗುತ್ತೆ. ಅಯ್ಯೋ ಎಷ್ಟೊಂದು ಸಕ್ಕರೆ ಹಾಕಿದ್ದಾಳೆ. ಖಾರನೂ ಹಂಗೆ, ಅಯ್ಯೋ ಅಡುಗೆ ಮಾಡಮ್ಮ ಅಂತ ಬಿಟ್ಟಿದ್ದೀನಿ. ರಾತ್ರಿ ಖಾರನೇ ಒಯ್ದು ಬಿಟ್ಟಿದ್ದಾಳೆ ಹಂಗೇನೆ. ಮಸ್ತಪ್ ಮಾಡಮ್ಮ ಅಂತ ಬಿಟ್ಟರೆ ಮಸ್ತಪ್ ಅಂತೂ ಉಣ್ಣಕ್ಕಾಗ್ತಾ ಇಲ್ಲ. ಖಾರ ಅಂದರೆ ಖಾರ. ಅಯ್ಯೋ ಉಪ್ಪು ಖಾರ ಎಲ್ಲ ಜಾಸ್ತಿ ಮುಂದೆ ಹಾಕ್ತಾಳೆ. ಎಲ್ಲದಕ್ಕೂ ಜಾಸ್ತಿ ಹಾಕ್ತಾಳಪ್ಪ. ಹಿಂಗೆ ಹಾಕ್ಬಾರ್ದು, ಸ್ವಲ್ಪ ಸ್ವಲ್ಪ ಹಾಕಬೇಕು. ಹೇಳ್ತೀನಿ ತಡಿ. ರಾತ್ರಿ ಹೇಳಿದ್ದೀನಿ ಖಾರ ಕಡಿಮೆ ಹಾಕಮ್ಮ ಅಂತ. ಬೆಳಿಗ್ಗೆ ತಿಂಡಿಗೂ ಹಂಗೆ ಮಾಡಿದ್ದಾಳೆ. ಟೊಮೊಟೊ ಬಾತ್ ಅಂತೂ ಖಾರ ಅಂದರೆ ಖಾರ ಗಟ್ರೆ ಆಗೈತಿ. ಒಂದು ಒಂದು ಬಾರಮ್ಮ ಇಲ್ಲಿ. ಬಂದೆ ಅತ್ತೆ. ಅಯ್ಯೋ ಬಾರಮ್ಮ ಇಲ್ಲಿ. ಅಯ್ಯೋ ನಿನ್ನ ಕಾಫಿಗೂ ಟೀಗೂ ಸಕ್ಕರೆನೇ ಒಯ್ತೀಯಮ್ಮ, ಹಂಗೆ ಕುಡಿಯೋದಕ್ಕಾಗಲ್ಲ. ಅಯ್ಯಪ್ಪ ತುಟಿನೇ ಅಂಟ್ರಿಸ್ತೈತೆ. ಹಂಗೆ ಮಾಡಿದೆಯಲ್ಲ ಒಂದು. ಬಾ ಏನೇನು ಚೆನ್ನಾಗಿಲ್ಲಮ್ಮ. ಸ್ವಲ್ಪ ಹಾಲು ಜಾಸ್ತಿ ಹಾಕಿ ಎಲ್ಲ ಕಡಿಮೆ ಮಾಡು. ಟೀ ಪೌಡ್ರ್ ಜಾಸ್ತಿ ಹಾಕಿದರೆ ಸ್ವಲ್ಪ ಒಂಥರ ಕಹಿ ಕಹಿ ಆಗುತ್ತೆ, ಕುಡಿಯೋಕ್ಕಾಗಲ್ಲ. ಜಾಸ್ತಿ ಹಾಕೋಕೆ ಹೋಗ್ಬೇಡ. ಹಾಲು ಜಾಸ್ತಿ ಹಾಕಿ ಸ್ವಲ್ಪ ಟೀ ಪೌಡ್ರ್ ಹಾಕಿ ಸಕ್ಕರೆನೂ ಕಡಿಮೆ ಮಾಡು. ಅವ ಚೆನ್ನಾಗಿರುತ್ತೆ ಟೀ. ಕಾಫಿನೂ ಹಂಗೇನೆ, ಅಷ್ಟು ಕಾಫಿ ಪುಡಿ ಒಯ್ಬೇಡ ನೋಡು. ಸ್ವಲ್ಪ ಸಕ್ಕರೆ ಹಾಕಬೇಕು. ಬ್ರೂ ಸ್ವಲ್ಪ ಹಾಕು. ಬ್ರೂ ಅದು ಬ್ರ್ಯಾಂಡೆಡ್ ತಂದಿದ್ದೀನಿ ನಾನು, ಅದಕ್ಕೇ. ಅದು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ. ನೀನೊಂದು ಸ್ವಲ್ಪ ಕಡಿಮೆ ಮಾಡ್ಕೋಬೇಕಮ್ಮ. ಸರಿ ಆಯ್ತತ್ತೆ, ಇನ್ಮೇಲಿಂದ ಕಡಿಮೆ ಮಾಡ್ಕೊತೀನಿ, ಕಡಿಮೆ ಹಾಕ್ತೀನಿ ಅತ್ತೆ. ಏನೋ ಗೊತ್ತಾಗಲಿಲ್ಲ, ಜಾಸ್ತಿ ಹಾಕಿದ್ದೀನಿ. ಸರಿ ಆಯ್ತತ್ತೆ, ನೆಕ್ಸ್ಟ್ ಟೈಮಿಂದ ಸರಿಯಾಗಿ ಮಾಡಿಕೊಡ್ತೀನಿ ಅತ್ತೆ. ಕುಡಿಯೋಕ್ಕಾಗಲ್ಲ, ಎಲ್ಲರೂ ತುಟಿನೇ ಅಂಟ್ರಿಸ್ತೈತೆ ನನಗೆ. ಹಂಗಾಗ್ತೈತೆ. ಮಾವ ನಿಮಗೆ ಸರಿಯಾಗೈತಾ? ನನಗೆ ಸರಿಯಾಗೈತಮ್ಮ. ನನಗೆ ಹಿಂಗೆ ಇರ್ಬೇಕು, ಸಿಹಿಗಿರ್ಬೇಕು ನನಗೆ ಕಾಫಿ. ಸರಿ ಆಯ್ತತ್ತೆ. ಬೇರೆ ಕಾಸ್ಕೊಂಬಂದು ಕೊಡ್ಲಾ ಏನೋ? ಅದನ್ನೇ ಕುಡಿತೀರಾ? ಬೇರೆ ಮಾಡಿಕೊಡ್ಲಾ? ಬಿಡತ್ಲಾಗಿ ಸದ್ಯಕ್ಕೆ ಕುಡಿತೀನಿ. ಇನ್ನೊಂದು ಸತಿ ಮಾಡಿದ್ರೆ ಸರಿಯಾಗಿ ಮಾಡು. ಕುಡಿಯೋಕ್ಕಾಗಲ್ಲ, ನೀ ಸಕ್ಕರೆ ಜಾಸ್ತಿ ಆದರೆ ಕುಡಿಯೋಕ್ಕಾಗಲ್ಲ. ಕುಡ್ದಂಗೆ ಅನ್ಸಲ್ಲ, ತುಟಿ ಎಲ್ಲ ಕಚ್ಕೊಂಡಂಗೆ ಆಗುತ್ತೆ. ಸಿಹಿ ಇಷ್ಟೊಂದು ಕುಡಿಬಾರ್ದು. ಇವಾಗ ಮೊದಲೇ ಶುಗರ್ ಪೇಷಂಟ್ಗಳು ಹೆಚ್ಚಾಗ್ತಾ ಇದ್ದಾರೆ ಜಾಸ್ತಿ. ಇವಾಗ ಎಲ್ಲಿ ನೋಡಿದ್ರು ಶುಗರು ಅಂತ ಇದ್ದಾರೆ. ಶುಗರ್ ಜಾಸ್ತಿ ಆಗಿ ಬೇಗ ಶಿವನ ಪಾದ ಸೇರ್ಕೋಬೇಕಾಗುತ್ತೆ. ಕಡಿಮೆ ಮಾಡಂಗ. ಸರಿ ಆಯ್ತು ಹೇಳತ್ತೆ, ಇನ್ನು ಮೇಲಿಂದ ಕಡಿಮೆ ಆಗ್ತೀನಿ. ಬಾನಿಲ್ಲ, ನೀನು ಕಾಫಿ ಕುಡ್ದ? ಇನ್ನೂ ಇಲ್ಲ ಕಣೆ ಅಕ್ಕ, ಇನ್ನು ಇವಾಗಿನ ಎದ್ದು ಬರ್ತಾ ಇದ್ದೀನಿ. ಒಂದು ನೀಲನೂ ಕುಡ್ದಿಲ್ಲಂತೆ. ಸ್ವಲ್ಪ ಹಾಲು ಜಾಸ್ತಿ ಹಾಕ್ಬಿಟ್ಟು ಬೇರೆ ಮಾಡು. ಇದನ್ನು ಕುಡಿಯೋದಿಲ್ಲ, ಅವಳು ಕುಡ್ದಿಲ್ವಲ್ಲ, ಅದಕ್ಕೆ ಇನ್ನೊಂದು ಲೋಟ ಹೆಂಗೆ ಎಕ್ಸ್ಟ್ರಾ ಮಾಡಿಬಿಡು, ಸರಿನಾ? ಅವಳು ಕುಡ್ದಿಲ್ಲ, ಅದಕ್ಕೇ ಇನ್ನೇನತ್ತ ಇದನ್ನ ಕುಡಿಯೋಕ್ಕಾಗಲ್ಲ ನನಗೆ. ಇದನ್ನ ಕುಡಿದ್ರೂ ಸಮಾಧಾನ ಆಗಲ್ಲ, ಅದಕ್ಕೇ ಬೇರೆದು ಮಾಡು. ಅವಳಿಗೊಂದು ಲೋಟ ನನಗೊಂದು ಲೋಟ. ಅವಳು ಸಕ್ಕರೆ ಜಾಸ್ತಿ ಆದರೆ ಕುಡಿಯೋಲ್ಲ ಅವಳು ನನ್ನಂಗೆ. ಸರಿ ಆಯ್ತತ್ತೆ, ಮಾಡ್ತೀನಿ. ಅಲ್ಲಿಡ್ರಿ, ಅದನ್ನು ಆಮೇಲೆ ತಗೊಂಡು ಹೋಗ್ತೀನಿ. ಹೊಲ್ದಾಗ ಕೂಲಿಯರ್ ಬೇರೆ ಬರ್ತಾರೆ ಕಣಮ್ಮ. ಏನಾನ ಅನ್ನ ಮುದ್ದೆ ಸಾರು ಮಾಡಿ ಕಳ್ಸು ಅವ್ರಿಗೆ. ಸರಿ ಆಯ್ತು ಮಾವ, ಮಾಡ್ತೀನಿ. ಯಾಕೆ ಅಕ್ಕ ಟೀನ ಕಾಫಿನ ಕುಡ್ದೇ ಇಲ್ಲ, ಹಂಗೆ ಇಟ್ಟಿದ್ದೀಯಾ? ಕುಡಿಯೋಕ್ಕಾಗಲ್ಲ ಕಣೆ, ಸಕ್ಕರೆ ಜಾಸ್ತಿ ಹಾಕ್ಬಿಟ್ಟವಳೆ. ಅಯ್ಯೋ ಕುಡಿಯೋದಕ್ಕಾಗ್ತಾ ಇಲ್ಲ, ಹೋಗತ್ಲಾಗೆ ತುಟಿ ಎರಡು ಅಂಟ್ಕೊಂತವೆ. ಹಂಗಾಕವಳು ಸಕ್ಕರೆನ. ಅದಕ್ಕೇ ಇಷ್ಟೊಂದು ಬ್ಯಾಡ ಕಣಮ್ಮ, ಸ್ವಲ್ಪ ಕಡಿಮೆ ಹಾಕಿ ಮಾಡ್ಕೊಂಬ ಅಂತ ಹೇಳ್ದೆ. ಅದಕ್ಕೆ ಮಾಡ್ಕೊಂಬತ್ತೀನಿ ಅಂತ ಹೋಗವಳೆ. ಅಯ್ಯೋ ಕುಡಿಯೋಕ್ಕಾಗಲ್ಲ, ಹಂಗೆ ಕಾಸವಳೆ. ಹಾಲು ಕರ್ರೋಗೈತೆ ಹಂಗೇನಿ ಕಾಫಿ. ಕುಡಿಯೋಕ್ಕಾಗಲ್ಲ, ಕರ್ಗಿದ್ರೆ ಹಾಲು ಜಾಸ್ತಿ ಹಾಕ್ಬೇಕು. ಹಾಲು ಜಾಸ್ತಿ ಹಾಕಿದ್ರೆ ಕಾಫಿ ಚೆನ್ನಾಗೆ. ಸ್ವಲ್ಪನೇ ಕುಡಿಲಿ, ಚೆನ್ನಾಗಿ ಸ್ಟ್ರಾಂಗ್ ಆಗಿರ್ಬೇಕು ಚೆನ್ನಾಗೆ. ಅಯ್ಯೋ ರಾತ್ರಿನೂ ಹಂಗೆ ಕಣೆ ಅಕ್ಕ. ಯಪ್ಪ ಮಸಪ್ಪು ಏನು ಖಾರ ಆಗಿತ್ತೆ. ಯಪ್ಪ ಇರೋ ಬರೋ ಹಸ್ರುಗಾಯಿ ಖಾರದ ಪುಡಿಯೆಲ್ಲ ಹಾಕ್ಬಿಟ್ಟಿದ್ದಾಳೆ. ಇನ್ನು ಅಡುಗೆ ಮಾಡೋಕ್ಕೆ ಬರಲ್ವೇನಲ್ವೇ ಪಾಪ. ಹೆಂಗೋ ಕಣೆ, ಅಲ್ಲ ಇಬ್ಬರು ಹೆಣ್ಮಕ್ಳೆಲ್ಲ ಕಲಿಸ್ಬೇಕಾ? ಅವರಮ್ಮ ಅಡುಗೆ ಮಾಡೋದ? ನೀಟಾಗಿ ಕಲಿಸೇ ಇಲ್ಲ ಬಿಡತ್ಲಾಗೆ. ಹೋಗ್ತಾ ಕಲ್ಕಂತಾಳೆ. ನಾನೇ ಕಲಿಸ್ತೀನಿ ನೀಟಾಗಿ ಅಡುಗೆ ತಿಂಡಿ ಮಾಡೋದೆಲ್ಲ ನಾನೇ ಕಲಿಸ್ತೀನಿ. ನೀಟಾಗಿ ಕಲಿಬೇಕು ಅಡುಗೆ ತಿಂಡಿ ಮಾಡೋದೆಲ್ಲನ. ನನ್ನ ಮಗುಗೆ ತಿಂಡಿ ಸೂಪರಾಗಿರ್ಬೇಕು. ಅವನಿಗೆ ತಿಂಡಿ ಚೆನ್ನಾಗಿದ್ರೇ ತಿನ್ನೋದು. ಅಯ್ಯೋ ಖಾರ ಅಂದರೆ ಖಾರ. ನನಗೆ ಊಟ ಮಾಡಿದ್ದೆ ಸಮಾಧಾನ ಆಗಲಿಲ್ಲ. ಹೆಂಗೋ ಮೊಸರು ಇತ್ತಲ್ಲ, ಮೊಸರು ಹಾಕೊಂಡು ತಿಂದೆ. ಅಯ್ಯೋ ಜಯಲಕ್ಷ್ಮಮ್ಮ ಬೇರೆ ಬಂದ್ಲು. ಬಾರಮ್ಮ ಜಯಲಕ್ಷ್ಮಿ. ಅದೇ ಅಣ್ಣಯ್ಯ ಹೊಲ್ದಾಗೆ ಕೆಲಸ ಬೇರೆ ಐತೆ ಅಂತ ಕರೆದಿತ್ತ. ಬೇಗ ನೆಲಗಿಲ್ಲ ಎಲ್ಲ ಒರೆಸ್ಬಿಟ್ಟು ಪಾತ್ರೆ ತೊಳ್ಕೊಟ್ಟು ಹೋಗೋಣ ಅಂತ ಹೇಳಿ ಬಂದೆ. ಅಣ್ಣಯ್ಯ ಹೇಳೋತು ಇವಾಗಿನ ಬಾರಮ್ಮ ಬೇಗ ಅಂತ ಹೇಳಿ ಎಲ್ಲ ಕೂಲಿಯರು ಹೋಗ್ತಾರೆ. ಅದಕ್ಕೆ ನಾನು ಬೈನ 1 ಗಂಟೆ ಹೆಚ್ಚೆ ಮಾಡಿರಾತು ಅಂತ ಹೇಳಿ ಅದಕ್ಕೆ ಬಂದೆ. ಬೇಗ ಪಾತ್ರೆ ಎಲ್ಲ ತೊಳೆದು ಹೋಗ್ತೀನಿ.
ಬಿಡು, ನನ್ನ ಸೊಸೆ ಇದ್ದಾಳೆ. ಇನ್ಮೇಲಿಂದ ಏನು ಮನೆ ಕೆಲ್ಸಕ್ಕೇನು ಬರೋಕ್ಕೆ ಹೋಗ್ಬೇಡ. ಇನ್ಮೇಲೆ ನನ್ನ ಸೊಸೆ ಇದ್ದಾಳೆ, ಎಲ್ಲ ಮಾಡ್ಕೊಂತಾಳೆ. ಅವಳೆ ಮನೆಗೆ ಇರ್ತಾಳಲ್ಲ, ಎಲ್ಲ ಮಾಡ್ಕೊಂತಾಳೆ. ಹೊಲ್ದಾಗೇನೆ ಕೆಲ್ಸಕ್ಕೆ ಹೋಗು. ಪಾಪ ಇನ್ನೇನು ಆತ್ರ ಹೊಡ್ಕೊಂಡು ಬಂದಿದೀಯಾ, ಹೋಗು. ಸೊಸೆ ಐತೇನು? ನಾನಂಗಂದೆ ವೀರೇಶಣ್ಣ ಇಂತಾಗೆ ಸೊಸೆ ಐತಲ್ಲಣ್ಣ, ಬಿಡು ಇನ್ನೇನು ಸೊಸೆನೇ ಮಾಡ್ಕೊಂಬತ್ತೇನ ಅಂತಂದೆ. ಇಲ್ಲ ಕಣಮ್ಮ ಪಾಪ ಹೋಗು, ಮಾಡ್ಕೊಡೋಕೆ ಹೋಗು ಅಂತ ಕಳಿಸ್ತು ವೀರೇಶಣ್ಣ. ಇನ್ನೇನೆ ಬಿಡು, ಇನ್ನೇನು ಎಲ್ಗೂ ಹೋಗಂಗಿಲ್ಲ ಅವಳು. ಇನ್ನೆಲ್ಲನ ಕೆಲ್ಸಕ್ಕೆ ಕಳಿಸಲ್ಲ ನಾವಿನ್ನೇನು ಎಲ್ಗೂ. ನಮ್ಮ ಚೇತು ಬೇಡ ಅಂತಾನೆ. ಅದಕ್ಕೇ ನಾನು ಕೇಳಿದೆ ಬೆಳಗ್ಗೆ, ಚೇತು ಕಳಿಸ್ತೀನಪ್ಪ ಕೆಲಸಕ್ಕೆ ಅಂತ ಹೇಳಿ. ಬೇಡ ಕಣಮ್ಮ, ಎಲ್ಗೂ ಕೆಲ್ಸಕ್ಕೆ ಕಳಿಸಲ್ಲ ಅಂತ ಹೇಳಿದಾನ ಅವನು. ಅದಕ್ಕೇ ಇನ್ನೇನು ಮನೆ ಕೆಲಸನೇ ಅಲ್ವಾ, ಮಾಡ್ಕೊಂಡಿರ್ತಾಳೆ. ಬೇಗ ಬೆಳಗ್ಗೆ ಸ್ವಲ್ಪ ಕೂಲರ್ ಬಂದರೆ ಅಡುಗೆ ಗಿಡಿಗೆ ಮಾಡಿ ಕಳಿಸಿ, ಪಾತ್ರೆ ಗೀತ್ರೆ ತೊಳ್ಕೊಂಡು ನೆಲ ಒರೆಸ್ಕೊಂಡು ಆಮೇಲೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂತಾಳೆ. ಇನ್ನು ಸಾಯಂಕಾಲಕ್ಕೆ ಅಡುಗೆ, ಆಮೇಲೆ 4 ಗಂಟೆ 5 ಗಂಟೆಯಿಂದ ಸ್ವಲ್ಪ ಕಾಫಿನೋ ಟೀನೋ ಮಾಡ್ತಾಳೆ. ಇನ್ನು ಸಾಯಂಕಾಲನೇ ಅಮ್ಮ ಇನ್ನೇನಿರುತ್ತೆ, ಏನೂ ಇರಲ್ಲ, ಸುಮ್ಮನೆ ಮನೆಗೆ ಬೇಜಾರ ಮಾಡ್ಕೊಂತಾಳೆ. ಬಿಡು ಜಯಲಕ್ಷ್ಮಿ. ಸರಿ ಆಯಿತು, ಹೋಗ್ತೀನಿ ಹಂಗಾದ್ರೆ. ಅಕ್ಕ ಬಾರಕ್ಕ, ಅಕ್ಕ ಪಾತ್ರೆ ಎಲ್ಲ ಅಲ್ಲಿ ಇಟ್ಟಿದ್ದೀನಿ ನೋಡು, ಎಲ್ಲ ತೊಳೆದು ಬಿಡು. ಆಗಳ ಕಮಲಕ್ಕಯ್ಯ, ನಿನ್ನ ಸೊಸೆ ಕರಿತೈತೆ. ಒಂದು ಬಿಡಮ್ಮ, ನೀನೇ ಮಾಡ್ಕ. ಇನ್ನೇನಕ್ಕೆ ಮನೆ ಕೆಲಸದವ್ರು, ಇನ್ನೇನು ನೀನೇ ಮನೆಗಿರ್ತೀಯಲ್ಲ, ಮಾಡ್ಕೊಬಿಡು. ಹೆಂಗೋ ಕಣತ್ತೆ, ಚೇತು ಹೇಳಿದ್ರು ಅವರು ಮನೇಲಿ ಏನಾದ್ರೂ ಕೆಲಸ ಮಾಡ್ತಾರಂತೆ, ವರ್ಕ್ ಫ್ರಮ್ ಹೋಮ್ ಏನಾದರೂ ಮಾಡ್ತಾರಂತೆ. ಅದಕ್ಕೆ ನೀನು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಬಿಡು. ಕೆಲಸ ಮುಗಿಸ್ಕೊಂಡು ನಾನು ಕೆಲಸ ಕೂತ್ಕೊಂಬನಲ್ಲ, ನನಗೂ ಸ್ವಲ್ಪ ಹೆಲ್ಪ್ ಮಾಡುವಂತೆ. ಮನೆ ಕೆಲಸದವ್ರು ಬರ್ತಾರಲ್ಲ, ಬಿಡು ಮಾಡ್ಕೊಂಬ್ಲಿ ಅಂತ ಹೇಳಿದ್ರು ಕಣತ್ತೆ. ಮಾಡತ್ಲ, ನೀನು ಮನೆಯಾಗ ಇರ್ತೀಯಲ್ಲ, ನೀನು ಮನೆ ಕೆಲಸ ಮಾಡ್ಕೊಂಬೋದು ಯಾವ್ದು ದೊಡ್ಡದು ಅಲ್ಲ. ನೀನು ಇನ್ನೇನು ಮಾಡ್ಬೇಡ, ಒಂಚೂರು ತಿಂಡಿ ಅಡುಗೆ, ಸ್ವಲ್ಪ ಪಾತ್ರೆ ಗಿತ್ರೆ ತೊಳೆದು, ಸ್ವಲ್ಪ ನೆಲಗಿಲ್ಲ ಒರೆಸ್ಬಿಟ್ಟು ಬಟ್ಟೆ ಗಿಟ್ಟೆ ತೊಳೆದು, ಇನ್ನೇನೇನು ಇರಲ್ಲ. ಸಾಯಂಕಾಲದವರೆಗೂ ಸುಮ್ಮನೆ ಇದ್ರೆ ಬೇಜಾರ ಕಣಮ್ಮ. ಬೇಜಾರ ಸುಮ್ಮನೆ. ನಾನು ಬೇರೆ ಇರ್ತೀನಿ, ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಹೆಂಗೋನು ಮಾಡಿ ಇನ್ನೇನಕ್ಕೆ ಮನೆ ಕೆಲಸದವ್ರತ್ಲೆ ನನ್ನ ಕೈಲೇ ಆಗ್ತಿರ್ಲಿಲ್ಲ. ಅವಾಗ ಯಾಕನ ಒಂಥರನ ಸಾಕದಂಗಾಗೋದು. ಅದಕ್ಕೆ ಮನೆ ಕೆಲಸದವ್ರನ್ನ ಇಟ್ಕೊಂಡಿದ್ದೆ ಅಷ್ಟೇನು. ಇನ್ನೇನು ಬಿಡು, ಜೈಲ್ ಮಕ್ಷಕ್ಕೆ ಏನಕ್ಕೆ ಹೊಲ್ತಕ್ಕೆ ಹೋಗುತ್ತೆ. ಸರಿ ಆಯ್ತು ಬಿಡಕ್ಕ. ಬೇಕಂದ್ರೆ ನಾಳೆಗೆ ಬರ್ತೀನಿ ಹೇಳಿ, ಅವಾಗ ನಾ ಸ್ಯಾನೆ ಕೆಲಸ ಇರುತ್ತಲ್ಲ, ಅವಾಗ ಬೇಕಾದರೆ ಹೇಳಿ ಕಳಿಸು, ಬಂದು ಮಾಡಿಕೊಡ್ತೀನಿ. ಸರಿ ಆಯ್ತು ಹೇಳಕ್ಕ. ಅಲ್ಲ ಚೇತು ಹೇಳಿದ್ರಲ್ಲ, ಅದಕ್ಕೆ ನಾನು ಬಿಡು ಮನೆ ಕೆಲಸದವ್ರು ಬರ್ತಾರೆ ಅಂತ ಪಾತ್ರೆ ಎಲ್ಲ ಹಂಗೆ ಕುಡಿಕಿದ್ದೆ. ನಿಮ್ಮ ಮನೆಗೆ ಯಾರನ್ನ ಬರೋರು? ನಿಮ್ಮ ಮನೆಯಾಗೆ ನಿಮ್ಮ ಅಮ್ಮರ ಮನೆ ಕೆಲಸದವರು? ಇಲ್ಲ ಕಣತ್ತೆ, ಯಾರೂ ಬರ್ತಿರ್ಲಿಲ್ಲ. ಇನ್ನೇನು ಅಲ್ಲಿ ಮಾಡ್ದಂಗೆ ಇಲ್ಲೂ ಮಾಡೋದಮ್ಮ. ಏನೇನು ನಮ್ಮವೇನು ಜಾಸ್ತಿ ಇರಲ್ಲ, ಏನಿಲ್ಲ. ಕೂಲರ್ ಬಂದರೆ ಸ್ವಲ್ಪ ಜಾಸ್ತಿ. ಅವರಿಗೆಲ್ಲ ಪ್ಲೇಟೆಲ್ಲ ಪ್ಲಾಸ್ಟಿಕ್ನವು ಇದ್ದಾವೆ ಅಲ್ಲಿ ಹೊಲ್ದಲ್ಲೆಲ್ಲನ. ಅವ್ರಿಗೆ ಪ್ಲಾಸ್ಟಿಕ್ ತಟ್ಟೆ ಎಲ್ಲನೂ ಕೊಟ್ಟಿದ್ದೀವಿ. ಊಟ ಮಾತ್ರ ಇಲ್ಲಿಂದ ಟಿಫನ್ ಬಾಕ್ಸ್ನಾಗ, ದೊಡ್ಡ ಟಿಫನ್ ಬಾಕ್ಸಾಗ ಕಳಿಸೋದು ಅಷ್ಟೇ. ಏನು ಅಲ್ಲೇನೇನು ತಟ್ಟೆ ಗಿಟ್ಟೆ ಅವರೆಲ್ಲ ತೊಳೆದಿಕ್ತಾರೆ. ಲೋಟ, ನೀರು ಕುಡಿಯೋ ಲೋಟ ಎಲ್ಲ ಅಲ್ಲೇ ಇದ್ದಾವೆ. ಕಾಫಿ ಕುಡಿಯೋ ಲೋಟ, ಇನ್ನೇನು ಪ್ಲಾಸ್ಟಿಕ್ ಲೋಟ ತರ್ತೀವಿ, ಅವನ್ನ ಕೊಡ್ತೀವಿ. ಇನ್ನೇನು ಯಾವುದೂ ಇಲ್ಲ. ಸುಮ್ಮನೆ ಇನ್ನೇನಕ್ಕೆ ಮನೆ ಕೆಲಸದವರು ಅಂತ ಹೇಳಿ ಮನೆ ತೊಳಿತಿದ್ದಲ್ಲ, ಹಂಗೆ ತೊಳೆದ್ರೆ ಆತಮ್ಮ. ಅಲ್ಲ, ಅವರು ಕೆಲಸ ಮಾಡ್ತಾರಲ್ಲ, ನಾನೊಂದು ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡಿಕೊಡ್ತೀನಿ. ಎಲ್ಲ ನಾ ಬರ್ಕೊಡೋದು ಎಲ್ಲ ಅವ್ರಿಗೆ ವರ್ಕ್ ಕೊಡ್ತಾರಂತೆ. ಅದಕ್ಕೆ ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ, ಏನಾದರೂ ಮನೆಗೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ರ. ಅದಕ್ಕೇ ನಾನೇನಾನ ಅವ್ರಿಗೆ ಹೆಲ್ಪ್ ಮಾಡಿಕೊಡೋಣ ಅಂತ ಹೇಳಿ ಕೇಳಿದೆ ಅಷ್ಟೇ. ತೀರಾ ಹಂಗೇನಾನ ಆಗಲಿಲ್ಲ ಕೆಲಸ ಮಾಡ್ಕೊಂಬಕ್ಕಂದ್ರೆ ತೀರಾ ಹೇಳಿದ್ರೆ ಬರುತ್ತೆ ಹೇಳ. ಎಮ್ಮೆನ್ ಜಯಲಕ್ಷ್ಮಮ್ಮ ಇಲ್ಲೇ ಇರುತ್ತೆ, ಬರುತ್ತೆ, ಬಂದು ಮಾಡಿಕೊಡುತ್ತೆ ಹೇಳು. ಇನ್ನು ಇವಾಗ ಅಲ್ಲ, ಅವನಿಗಿನ್ನ ಇವಾಗ ಹೊಸ್ದಾಗೆ ಕೆಲಸ ಸ್ಟಾರ್ಟ್ ಮಾಡಿರೋದಲ್ಲ ಅವನು. ಬಿಡು, ಇನ್ನೇನತ್ತ ಕೆಲಸ ಇದ್ದಾಗ ಮಾಡ್ಕ. ಏನಾನ ಹಂಗೆ ಜಾಸ್ತಿ ಆದಾಗ ಹೇಳಿದ್ರೆ ಬರುತ್ತೆ, ನಾನೆಲ್ಲ ಹೇಳ್ತೀನಿ, ಬರುತ್ತೆ, ಬಂದು ಮಾಡಿಕೊಡುತ್ತೆ. ಇಲ್ಲೇ ಇರುತ್ತಲ್ಲ, ಹೇಳಿದ್ರೆ ಆಯ್ತು ಹೇಳು. ಇನ್ನೇನಿರುತ್ತಮ್ಮ ಮನೆ ಕೆಲಸ ಮಾಡ್ಕೊಳ್ಳೋಕ್ಕೆ. ಇನ್ನೇನು ಮನೆ ಕೆಲಸ ನೋಡಪ್ಪ, ಕಮಲಮ್ಮ ಸೊಸೆ ಇದ್ದು ಇವಾಗ ಮನೆಯಾಗಿದ್ರು ಮನೆ ಕೆಲಸದಾರೆ ಇಟ್ಕೊಂತಾರೆ ಅಂತಾರೆ. ಯಾಕೆ ನೀನು ಸೊಸೆ ಬಂದಳು ಅಂದಮೇಲೆ ಇನ್ಯಾಕಮ್ಮ, ಮೊದ್ಲಂತ ನಮ್ಮ ಕೈಲಿ ಆಗಲ್ಲ ಅಂತ ಹೇಳಿ ಮನೆ ಕೆಲಸದಾರನ್ನ ಇಟ್ಕೊಂತಿದ್ವಿ. ಇವಾಗ ಸೊಸೆ ಬಂದಮೇಲೆ ಇನ್ಯಾಕೆ. ನನ್ನ ಸೊಸೆಗೆ ಸ್ವಲ್ಪ ಅನುಭವ ಇನ್ನೂ ಕಡಿಮೆ. ಏನು ಮಾಡಲಿ, ಇನ್ನೂ ಚಿಕ್ಕ ಹುಡುಗಿ ಥರ ಅಲ್ಲ. ಅದಕ್ಕೆ ಸ್ವಲ್ಪ ಇನ್ನೂ ಕಾಫಿ ಟೀ ಮಾಡೋಕ್ಕೆ ಬರಲ್ಲ, ಅಡುಗೆ ಮಾಡೋಕ್ಕೆ ಬರಲ್ಲ, ತಿಂಡಿ ಮಾಡೋಕ್ಕೆ ಬರಲ್ಲ. ಏನು ಮಾಡೋಣ, ಸ್ವಲ್ಪ ಮೆಲ್ಲಗೆ ಕಲಿಸ್ಕೋಬೇಕು. ನೋಡ್ತಾ ಇರ್ರಿ ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.